ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಐಒಸಿಎಲ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಐಒಸಿಎಲ್ ಅಂತ ಹೇಳೋದಾದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ 2025 ಆಗಿರುತ್ತೆ. ಸೊ 381 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಂತ ತಿಳ್ಕೊಳ್ತೀರಾ ಸ್ನೇಹಿತರೆ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಇನ್ನು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಕರೆದಿದ್ದಾರೆ ಜೂನಿಯರ್ ಇಂಜಿನಿಯರ್ ಅಥವಾ ಆಫೀಸರ್ಗೆ ಗ್ರೇಡ್ಗೆ. ಓಕೆನಾ. 381 ವೇಕೆನ್ಸಿಗಳಿದಾವೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಸ್ಯಾಲ್ರಿ, ಲಾಸ್ಟ್ ಡೇಟ್ ಏನು, ಎಲ್ಲೆಲ್ಲಿ ಲೊಕೇಶನ್, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಆರ್ಗನೈಸೇಷನ್ ಬಂದು ಇಂಡಿಯನ್ ಆಯಿಲ್, ಪೋಸ್ಟ್ ನೇಮ್ ಜೂನಿಯರ್ ಇಂಜಿನಿಯರ್ ಆಫೀಸರ್ ಗ್ರೇಡ್, 381 ವೇಕೆನ್ಸಿಗಳಿದಾವೆ. ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ. ಮತ್ತೆ ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನ್ ಆಗಿರುತ್ತೆ. ಸ್ಯಾಲರಿ ಬಂದು 30,000 ರೂಪಾಯಿಂದ ಹಿಡಿದು 1,20,000 ರೂಪಾಯಿವರೆಗೂ ಪರ್ ಮಂತ್ ಇದೆ ಸ್ನೇಹಿತರೆ. ಓಕೆನಾ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ, ಮೆಕ್ಯಾನಿಕಲ್ ಆಗಿದ್ರೆ 269 ವೇಕೆನ್ಸಿಗಳಿದಾವೆ, ಎಲೆಕ್ಟ್ರಿಕಲ್ಗೆ 50 ಇದಾವೆ, ಇನ್ಸ್ಟ್ರುಮೆಂಟೇಶನ್ 17, ಮೆಕ್ಯಾನಿಕಲ್ಗೆ 45. ಸೊ ಟೋಟಲ್ 381 ವೇಕೆನ್ಸಿಗಳಿದಾವೆ. ಓಕೆನಾ. ಸೊ ಸ್ಯಾಲರಿ ಪ್ಯಾಕೇಜ್ ಬಂದು ನಿಮ್ಗೆ ಪೇ ಸ್ಕೇಲ್ 30ರಿಂದ 120 ಇದೆ. ಮತ್ತೆ ಪ್ಲಸ್ ಅಲೋಯನ್ಸ್ ಕೂಡ ಇರುತ್ತೆ. ಸೊ DA, HRA, ಮೆಡಿಕಲ್, ಪರ್ಫಾರ್ಮೆನ್ಸ್ ಲಿಂಕ್ಡ್ ಅಲೋಯನ್ಸ್, ರಿಟೈರ್ಮೆಂಟ್ ಬೆನಿಫಿಟ್ಸ್, ಇದೆಲ್ಲ ಅದು ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ 3 ಇಯರ್ಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿರ್ಬೇಕು. ಸೊ 3 ಇಯರ್ಸ್ ಡಿಪ್ಲೊಮಾ ಮಾಡ್ಕೊಂಡಿರ್ಬೇಕು ಇನ್ ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಇನ್ಸ್ಟ್ರುಮೆಂಟೇಶನ್ ಇದರಲ್ಲಿ. ಓಕೆನಾ. ಸೊ ಜನರಲ್ OBC ಆಗಿದ್ರೆ 65% ಬೇಕಾಗಿರುತ್ತೆ. SC ST PWD ಆಗಿದ್ರೆ 55% ಪಾಸ್ ಆಗಿರ್ಬೇಕಾಗಿರುತ್ತೆ. ಓಕೆನಾ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ ಮ್ಯಾಕ್ಸಿಮಮ್ ಬಂದು 26 ವರ್ಷ ಜನರಲ್ಗೆ, OBCಗೆ 29 ವರ್ಷ, SC STಗೆ 31 ವರ್ಷ ಸ್ನೇಹಿತರೆ. ಮತ್ತು PWD ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅವ್ರಿಗೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ OBCಗೆ 400 ರೂಪಾಯಿ ಇದೆ. SC ST ಮತ್ತೆ PWDಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡ್ಬೇಕಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನೀವು ಫೀ ಪೇ ಮಾಡಿ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಜನರಲ್ ಆಪ್ಟಿಟ್ಯೂಡ್, ಜನರಲ್ ಟೆಕ್ನಿಕಲ್ ನಾಲೆಜ್ ಮತ್ತೆ ರೀಸನಿಂಗ್ ಇರುತ್ತೆ. ಓಕೆನಾ. ಸೊ ಅದಿಷ್ಟು ಆದ ನಂತರ ಇದರಲ್ಲಿ ನೀವು ಸೆಲೆಕ್ಟ್ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕಳಿಸ್ತಾರೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅವರು ವೆರಿಫೈ ಮಾಡ್ತಾರೆ. ಎಲಿಜಿಬಿಲಿಟಿ ಪ್ರಕಾರ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು, ಹಾಗೆ ನಿಮ್ಮ ಏನಾದ್ರು ರಿಸರ್ವೇಶನ್ ಇತ್ತು ಅಂದ್ರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ IOCL ಏನ್ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಅದರಲ್ಲಿ ಕ್ಲಿಯರ್ ಆಗಬೇಕು. ಅದನ್ನು ಕ್ಲಿಯರ್ ಆಗಿದ ತಕ್ಷಣ ನೀವು ವೇಟ್ ಮಾಡ್ಬೇಕಾಗಿರುತ್ತೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಓಕೆನಾ. ಸೊ ಎಕ್ಸಾಮ್ಗೆ ಏನೇನು ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಎಕ್ಸಾಮ್ ಪ್ಯಾಟರ್ನ್ ಜನರಲ್ ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್ 20% ಇರುತ್ತೆ, ಡಿಸಿಪ್ಲಿನ್ ರಿಲೇಟೆಡ್ ಟೆಕ್ನಿಕಲ್ ನಾಲೆಜ್ 60% ಇರುತ್ತೆ, ಜನರಲ್ ಅವೇರ್ನೆಸ್ ಅಂಡ್ ಇಂಗ್ಲಿಷ್ 20% ಇರುತ್ತೆ. ಓಕೆನಾ. ಸೊ ಟೋಟಲ್ 100% ಆಯ್ತು. ಎಕ್ಸಾಮ್ ಬಂದು 2 ಅವರ್ ಇರುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ CBT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೆಂಟರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಂಟರ್ ಅವರೇ ಅಲಾಟ್ ಮಾಡ್ತಾರೆ. ಸೊ ಆ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮ್ ನ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಡೇಟ್ಸ್ ನೋಡೋದಾದ್ರೆ ಲಾಸ್ಟ್ ಡೇಟು 28/9/2025 ಲಾಸ್ಟ್ ಡೇಟ್ ಇದೆ. ಹಾಗೆ ಫೀ ಪೇ ಮಾಡೋದಕ್ಕೆ ಕೂಡ ಲಾಸ್ಟ್ ಡೇಟ್ ಅವತ್ತೇ ಆಗಿರುತ್ತೆ. ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋದು 16ನೇ ತಾರೀಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಎಕ್ಸಾಮ್ ಬಂದು 31ನೇ ತಾರೀಕು ಅಕ್ಟೋಬರ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲಿಕೇಶನ್ ಪ್ರಿಂಟ್ ನ ಮಾಡ್ಕೊಳ್ಳೋದು ಡೆಡ್ ಟೈಮ್ 13/10/2025 ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ಸಿಗ್ನೇಚರ್ ಬೇಕಾಗಿರುತ್ತೆ, ಮತ್ತೆ ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗಿರುತ್ತೆ, ಅದಾನಂತರ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಡೈರೆಕ್ಟ್ ಆಗಿ ನೀವು ವೇಕೆನ್ಸಿ ಡೀಟೇಲ್ಸ್ ನ ಕೂಡ ಚೆಕ್ ಮಾಡಬಹುದು. ಫುಲ್ ನೋಟಿಫಿಕೇಶನ್ ಇದೆ, ಅದನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಇಂಜಿನಿಯರ್ ಆಫೀಸರ್ ಇಂಡಿಯನ್ ಆಯಿಲ್, ಜೂನಿಯರ್ ಇಂಜಿನಿಯರ್ ಆಫೀಸರ್ ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಶನ್ 30ರಿಂದ 120 ಅಂತ ಬಿಟ್ಕೊಟ್ಟಿದ್ದಾರೆ. ಸೊ 3 ಇಯರ್ಸ್ ಡಿಪ್ಲೊಮಾ ಮಾಡ್ಕೊಂಡಿರ್ಬೇಕು. ಈ ರೀತಿ ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಶನ್ ಇದರಲ್ಲಿ ಯಾವ್ದಾದ್ರು ಮಾಡ್ಕೊಂಡಿದ್ರು ಓಕೆ ಅಂತ ಬಿಟ್ಟು ಕೊಟ್ಟಿದ್ದಾರೆ.
ಅದಾದ ನಂತರ ನಿಮ್ಗೆ ಅಪ್ಪರ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ. ನಾನ್ PWD ಆಗಿದ್ರೆ 1 ಜುಲೈ 1999, 1 ಜುಲೈ 1996 ಮತ್ತೆ 94. ಸೊ OBC, SC, ST ಈ ರೀತಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಲಾಸ್ಟ್ ಡೇಟು 28/9. ಓಕೆನಾ. ಸೊ ಇದಾದ ನಂತರ ಇನ್ನು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಏನೇನು ಓದ್ಕೊಂಡಿರ್ಬೇಕು ಎಕ್ಸಾಮ್ಗೋಸ್ಕರ, ಫಿಸಿಕಲ್ ಫಿಟ್ನೆಸ್ಗೋಸ್ಕರ, ಯಾವ ರೀತಿ ಇರುತ್ತೆ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಯಾವ್ಯಾವ ಸಿಟಿಯಲ್ಲಿ CBT ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಮ್ಮ ಮೈಸೂರಲ್ಲಿದೆ, ಅದಾದ ನಂತರ ಬೆಂಗಳೂರಲ್ಲಿದೆ. ಓಕೆನಾ. ಸೊ ನಮ್ಮ ಕರ್ನಾಟಕದಾಗಿದ್ರೆ ಮಂಗಳೂರಲ್ಲಿದೆ. ಆಮೇಲೆ ಹೀಗೆ ಫುಲ್ ಆಲ್ ಓವರ್ ಇಂಡಿಯಾದಲ್ಲಿ ಯಾವ್ಯಾವ್ದು ಮೇನ್ ಸಿಟೀಸ್ ಇದೆಯೋ ಎಲ್ಲದರಲ್ಲೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಶಾರ್ಟ್ ಲಿಸ್ಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಲಿಂಕ್ ನಾನು ಡೈರೆಕ್ಟ್ ಆಗಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಬಂದು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ ತಕ್ಷಣ ಫುಲ್ ನೇಮು, ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಡಬೇಕು. ಅದ ನಂತರ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಮತ್ತೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್, ಯಾವ ಕ್ಯಾಸ್ಟ್, ಡೇಟ್ ಆಫ್ ಬರ್ತ್ ಏನು, ಫಾದರ್ ನೇಮ್ ಏನು, ಮದರ್ ನೇಮ್ ಏನು, ಈ ರೀತಿ ಫುಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಅದ ನಂತರ ಪ್ರಿವ್ಯೂ, ಅದ ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಮತ್ತೆ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಬಾರ್ಡ್ ಫೈನಾನ್ಸ್ ಅಲ್ಲಿ ಕರೆದಿದ್ರು, ಅದ್ರದ್ದು ಕೂಡ ಲಾಸ್ಟ್ ಡೇಟು 23 ಇತ್ತು. ಮತ್ತು ಭಾರತೀಯ ನೋಟ್ ಮುದ್ರಣ ಬ್ಯಾಂಕ್ ಅಲ್ಲಿ ಕೂಡ ಕರೆದಿದ್ರು. ಮತ್ತೆ KMF ಅಲ್ಲಿ ಕರೆದಿದ್ದಾರೆ, ಜಮಖಂಡಿಯಲ್ಲಿ ಕರೆದಿದ್ದಾರೆ. ಸೊ ಪಂಜಾಬ್ ಸಿಂಧ್ ಬ್ಯಾಂಕ್ ಅಲ್ಲಿ ಇದೆ, SSC ಡೆಲ್ಲಿ ಪೊಲೀಸ್ ಅಲ್ಲಿ ಇದೆ, ಹಾಗೆ IOCL ಜೂನಿಯರ್ ಇಂಜಿನಿಯರ್. ಓಕೆನಾ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ. ಸೊ ಇದ್ರದ್ದು ಲಾಸ್ಟ್ ಡೇಟ್ಸ್ ನ ಇಲ್ಲಿ ಡೈರೆಕ್ಟ್ ಆಗಿ ಬರ್ತಾ ಇರುತ್ತೆ ಸ್ನೇಹಿತರೆ. ಎವ್ರಿ ಡೇನು ಲಾಸ್ಟ್ ಡೇಟ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.